ಫ್ರೆಂಡ್ಸ್ ನಮಸ್ತೆ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಚಾನಲ್ ಹೆಸರು ಫಾರ್ಮಿಂಗ್ ರಾಜು ಅಂತ. ಆ ಫಾರ್ಮಿಂಗ್ ರಾಜು ಅಂತ ಯಾಕೆ ಇಕ್ಕಿದ್ದೀನಿ ಅಂದರೆ, ಮೊದಲು ನಾನು ಫಾರ್ಮಿಂಗ್ ಮಾಡ್ತಾಯಿದ್ದೆ ಊರಲ್ಲಿ. ಏನೋ ಒಂದು ಸ್ವಲ್ಪ ಕಾರಣಾಂತರಗಳಿಂದ ಬೆಂಗಳೂರಿಗೆ ಮತ್ತೆ ರಿಟರ್ನ್ ಬರೋಂಗಾಯಿತು. ಆ ರಿಟರ್ನ್ ಬಂದ್ರೂ ಆ ವ್ಯವಸಾಯದ ಮೇಲಿರೋ ಪ್ರೀತಿ, ಆಸಕ್ತಿ ಅನ್ನೋದು ಕಮ್ಮಿ ಆಗಿಲ್ಲ. ಏನಾದರೂ ಒಂದು ಗಿಡ ಬೆಳೆಸ್ಬೇಕು ಅನ್ನೋದೊಂದು ಆಸೆ ಇದ್ದೇ ಇದೆ ಮನಸ್ಸಲ್ಲಿ. ಇಲ್ಲೇನು ಮಾಡೋಕ್ಕಾಗುತ್ತೆ, ನಾವಿರೋದು ಬಾಡಿಗೆ ಮನೆಯಲ್ಲಿ. ಅದಕ್ಕೆ ಒಂದು ಚಿಕ್ಕದಾಗಿ ನಾವಿಲ್ಲಿ ಗಿಡ ಬೆಳೆಸ್ತಾ ಇದ್ದೀವಿ, ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತೀನಿ ಏನೇನು ಗಿಡ ಬೆಳೆಸ್ತಾ ಇದ್ದೀನಿ ಅಂತ. ಇಲ್ಲೊಂದು ಎಲೆ ಗಿಡ ಇದೆ, ಇಲ್ಲೊಂದು ಶೋ ಗಿಡ ಇದೆ, ಇದೆಲ್ಲ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ. ತುಳಸಿ ಗಿಡ ಇದೆ ನಮ್ಮದು. ಆಮೇಲೆ ಇಲ್ಲೊಂದು ಹುಳ್ಳಿಕಾಳು ಗಿಡ ಬಂದಿದೆ. ಆ ಹುಳ್ಳಿಕಾಳು ಗಿಡನ ಇಷ್ಟು ಉದ್ದ ಬಳ್ಳಿಯಾಗಿ ಹರಡ್ಕೊಂಡಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಇದೆಲ್ಲ ಏನು ಅಂದರೆ, ಇದು ನೇರಳೆ ಹಣ್ಣು ಗಿಡ, ಇದು ನಿಂಬೆ ಗಿಡ, ಇದು ನಿಂಬೆ ಗಿಡ, ಇಲ್ಲಿರೋದೆಲ್ಲ ನಿಂಬೆ ಗಿಡ. ಈ ನಿಂಬೆ ಗಿಡನ ನಾನು ಯಾಕೆ ರೆಡಿ ಮಾಡಿದ್ದೀನಿ ಅಂದರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಾವು ಮನೆಗೆ ತರೋ ನಿಂಬೆಹಣ್ಣು ಜ್ಯೂಸ್ ಮಾಡೋದಕ್ಕೆ ಮತ್ತು ಚಿತ್ರಾನ್ನ ಮಾಡೋದಕ್ಕೆ ತರ್ತೀವಲ್ಲ, ಆ ನಿಂಬೆಹಣ್ಣು ಹಿಂಡಿದಾಗ ಬೀಜ ಮಿಕ್ಕುತ್ತಲ್ಲ, ಆ ಬೀಜನ ತೆಗೆದುಬಿಟ್ಟು ನಾನು ಈ ಟಬ್ ಒಳಗಡೆ ಹಾಕ್ಬಿಡ್ತೀನಿ. ಈ ಮಣ್ಣು ತುಂಬಿದ್ದೀವಲ್ಲ, ಇದರ ಟಬ್ ಒಳಗಡೆ ಹಾಕ್ಬಿಡ್ತೀನಿ. ಆ ಟಬ್ ಒಳಗಡೆ ಹಾಕಿರೋದು ನೋಡಿ, ಇಲ್ಲೆಲ್ಲ ಬಂದಿದೆ ಗಿಡಗಳು, ನಿಂಬೆಹಣ್ಣು ಗಿಡಗಳು. ಎಷ್ಟು ನಿಂಬೆಹಣ್ಣು ಗಿಡಗಳು ಬಂದಿದೆ ನೋಡಿ. ಅದರಲ್ಲಿ ಮೊನ್ನೆ ಆ ನಿಂಬೆಹಣ್ಣು ಗಿಡ ಬಂದಿದೆ. ಮತ್ತು ಇಲ್ಲಿ ನೋಡಿ, ಇದೇನಿದು ನೇರಳೆ ಹಣ್ಣು ಗಿಡ. ಒಂದೇ ಒಂದು ಬೀಜ ಇಲ್ಲಿ ಹಾಕಿರೋದು, ಇಲ್ಲೊಂದು ಬೀಜ ಹಾಕಿದ್ದೀನಿ. ಒಂದು ಬೀಜದಲ್ಲಿ 4 ಗಿಡ ಬಂದಿದೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಒಂದೇ ಬೀಜ ಹಾಕಿರೋದು, 4 ಗಿಡ ಬಂದಿದೆ. ಒಂದು ಬೀಜದಲ್ಲಿ 4 ಗಿಡ ಹೆಂಗಪ್ಪ ಬರ್ತಾಯಿದೆ ಗೊತ್ತಿಲ್ಲ, 4 ಗಿಡ ಬಂದಿದೆ ಇದರಲ್ಲಿ. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನಿಂಬೆಹಣ್ಣು ಗಿಡ ಇನ್ನು ಬರ್ತಾನೇ ಇದೆ. ಇಲ್ಲಿ ಒಂದು 100 ಬೀಜ ಹಾಕಿದೆ, ಅವಾಗ ಬರ್ತಾನೇ ಇರುತ್ತೆ. ಅದನ್ನೇನು ಮಾಡ್ತೀನಿ ಅಂದರೆ, ಒಂದೊಂದೇ ಗಿಡ ಸ್ವಲ್ಪ ದೊಡ್ಡದಾದಾಗ ಕಿತ್ಬಿಟ್ಟು ಇಲ್ಲಿ ಹಾಕಿದ್ದೀನಲ್ಲ, ಪಾಟಲ್ಲಿ ಇಲ್ಲಿ ಹಾಕಿದ್ದೀನಲ್ಲ, ಆ ಥರ ಒಂದು ಸಪ್ರೇಟ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನಮ್ಮ ತೋಟಕ್ಕೆ ತೊಗೊಂಡೋಗಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಮಾಡ್ತೀನಿ. ಒಂದು ಜಗ್ ನೀರು ತೊಗೊಳ್ತೀನಿ, ಸ್ವಲ್ಪ ಹಾಕ್ಕೊಂಡು ಹೋಗ್ತೀನಿ ಎಲ್ಲದಕ್ಕೂ. ನನ್ನ ಬೆಳಗಿನ ಕೆಲಸ ಇದೆ.